ಹಾಯ್ ಫ್ರೆಂಡ್ಸ್, ತಮ್ಮ ಮಗಳಿಗೆ ತಾವೇ ಕೆರೋಸಿನ್ ಹಾಕಿ ಬೆಂಕಿ ಹಚ್ಚಿ ಸಾಯಿಸೋ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿದ್ವಿ. ಅದು ಜಾತಿಯಿಂದ ನಡೆದಿರೋ ಕೊಲೆ ಇರಬಹುದು, ಅದ್ರ ಹಿನ್ನೆಲೆ ಇರೋ ಮೂವಿ ಅಂತ ಅನ್ಕೊಂತಾ ಇದ್ವಿ. ಆದರೆ ಅದರ ಅಸಲಿಯಲ್ಲ. ಅಷ್ಟಕ್ಕೂ ತಮ್ಮ ಸ್ವಂತ ಮಗಳಿಗೆ ತಾವೇ ಕೆರೋಸಿನ್ ಹಾಕಿ ಬೆಂಕಿ ಹಚ್ಚಿದ್ದು ಯಾಕೆ ಅನ್ನೋದನ್ನ ಈ ಮೂವಿನಲ್ಲಿ ನೋಡೋಣ. ನಿಮ್ಗೂ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ಮೂವಿಯ ಎಕ್ಸ್ಪ್ಲನೇಷನ್ ನ ಪೂರ್ತಿ ನೋಡಿ. ತಾನಾಯ್ತು ತನ್ನ ಸ್ಟಡಿ ಆಯ್ತು ಅಂತ ತುಂಬಾ ಟ್ರೆಡಿಷನಲ್ ಆಗಿ ಬೆಳೆದಿರುವಂತಹ ಹುಡುಗಿನ ಅವರ ತಂದೆ ತಾಯಿನೇ ಏನಕ್ಕೆ ಕೆರೋಸಿನ್ ಹಾಕಿ ಸುಟ್ರು, ಹಾಗೆ ಒಬ್ಬ ಭಯಂಕರವಾದ ಸೈಕೋ ಮನುಷ್ಯನ ಹೇಗೆ ಸಾಯಿಸ್ತಾನೆ, ಯಾಕೆ ಸಾಯಿಸ್ತಾನೆ ಅಂತ ಗೊತ್ತಿರಲ್ಲ. ಅವನಿಗೂ ಹೀರೋಯಿನ್ಗೂ ಏನ್ ಸಂಬಂಧ ಅನ್ನೋದನ್ನ ಈ ಮೂವಿನಲ್ಲಿ ನೋಡೋಣ. ಮೂವಿ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ರೋಡ್ ನಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಹಿಂದೆಯಿಂದ ಯಾರೋ ಅವನನ್ನ ಫಾಲೋ ಮಾಡ್ತಾ ಇರೋ ಹಾಗೆ ಅನಿಸುತ್ತೆ, ಹಾಗೆ ಅವನನ್ನ ಕರಿತಾ ಇರೋ ಹಾಗೆ ಅನ್ಸುತ್ತೆ. ಆದ್ರೆ ಹಿಂದೆ ತಿರುಗಿ ನೋಡಿದ್ರೆ ಯಾರು ಇರೋದಿಲ್ಲ. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇರ್ತಾನೆ. ಆಗ ಅವನಿಗೆ ಮಂತ್ರ ಹೇಳ್ತಾ ಪಿಸ್ಕೊಡೋ ತರ ಕೇಳಿಸುತ್ತೆ. ಆದ್ರೆ ಹಿಂದೆ ತಿರುಗಿ ನೋಡಿದ್ರೆ ಯಾರು ಕಾಣಿಸ್ತಾ ಇರೋದಿಲ್ಲ. ಇದಕ್ಕೆ ಭಯ ಪಡ್ಕೊಂಡು ರೋಡ್ ಪಕ್ಕದಲ್ಲೇ ಇದ್ದಂತಹ ಒಂದು ಗಲ್ಲಿಯಲ್ಲಿ ಹೋಗ್ತಾನೆ. ಆಗ ಸಡನ್ ಆಗಿ ಅವನ ಮುಂದೆ ಒಂದು ಮುದುಕಿ ಬಂದು ನಿಂತ್ಕೋತಾಳೆ. ಆ ಮುದುಕಿ ಅವನಿಗೆ ಚಾಕುವಿಂದ ಚುಚ್ಚಿ ಸಾಯಿಸ್ತಾಳೆ. ಸೀನ್ ಕಟ್ ಆಗಿ ಒಂದು ಮನೆಯನ್ನು ತೋರಿಸ್ತಾರೆ. ಅಲ್ಲಿ ಒಂದು ಹುಡುಗಿ ಮಲಗಿದ್ದವಳು ಬೆಡ್ಡಿಂದ ಎದ್ದು ಅವ್ರ ಮನೆಯವರನ್ನೆಲ್ಲ ದಾಟ್ಕೊಂಡು ವಾಶ್ರೂಮ್ ಬಂದು ಕನ್ನಡಿ ನೋಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ. ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ತೋರಿಸ್ತಾರೆ. ಈ ಹುಡುಗಿ ಹೆಸರು ಗೌರಿ. ಮನೆ ತುಂಬಾ ಚಿಕ್ಕದಾಗಿರುತ್ತೆ. ಮನೆಯಲ್ಲಿ ಅಪ್ಪ, ಅಮ್ಮ, ತಮ್ಮ ಮತ್ತೆ ಅಜ್ಜಿ ಇರ್ತಾರೆ. ಅವ್ರ ಅಮ್ಮನಿಗೂ ಅಜ್ಜಿಗೂ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಆದ್ರೆ ಅವರಪ್ಪ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೌರಿ ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ತನ್ನ ಮುಂದೆ ಇರೋ ಸ್ಮಶಾನನ ಹಾಗೆ ನೋಡ್ತಾ ನಿಂತಿರ್ತಾಳೆ. ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಮುಂದೆ ಸ್ಟೋರಿನಲ್ಲಿ ಗೊತ್ತಾಗುತ್ತೆ. ಕಾಲೇಜ್ಗೆ ಹೋಗಿ ಮನೆಗೆ ಬರುವಾಗ ಗೌರಿಯ ಪಕ್ಕದ ಮನೆಯಲ್ಲಿರುವ ಶರ್ಮಾ ಅನ್ನೋ ವ್ಯಕ್ತಿ ಇವಳನ್ನ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಗೌರಿ ಹಾಗೆ ಮನೆ ಒಳಗಡೆ ಹೋಗಿ ಕನ್ನಡಿ ನೋಡ್ಕೊಂಡು ಹಾಗೆ ನಿಂತ್ಕೋತಾಳೆ. ಅಲ್ಲಿ ಅವಳ ತಮ್ಮ ಬಂದ್ರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹಂಗೆ ನೋಡ್ಕೊಂಡೇ ನಿಂತಿರ್ತಾಳೆ. ಒಂದ್ಸರಿ ಪೊಲೀಸ್ನವರು ನೈಟ್ ರೌಂಡ್ಗೋಸ್ಕರ ಬಂದಿರುವಾಗ ಯಾರು ಓಡಾಡದೆ ಇರುವಂತಹ ಜಾಗದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ಹುಡುಗಿ ನೋಡ್ತಾರೆ. ಆ ಹುಡುಗಿನ ಏನಕ್ಕೆ ಇಲ್ಲಿ ನಿಂತಿದ್ಯಾ, ಕೈಯಲ್ಲಿ ಏನ್ ಮುಚ್ಚಿಟ್ಕೊಂಡಿದ್ಯಾ, ಚಾಕ್ಲೇಟಾ, ಹೋಗು ಇಲ್ಲಿಂದ ಅಂತ ಬೈತಾರೆ. ಆಗ ಅಲ್ಲಿದ್ದ ಒಂದು ಹುಡುಗ ಕೈಯಲ್ಲಿದ್ದ ಕಲ್ಲನ್ನ ಕಾನ್ಸ್ಟೇಬಲ್ ಮೇಲೆ ಹೊಡಿತಾನೆ. ಆಗ ಎಸ್ಐ ಏನ್ ಮಾಡ್ದೆ ಅಂತ ಹೇಳು ಅಂತ ಅವನ ಹತ್ರ ಬರ್ತಾ ಇರ್ತಾರೆ. ಆಗ ಎಲ್ಲಿದ್ರೋ ಏನೋ ಜನಗಳ ಗುಂಪು ಬಂದು ಆ ಪೊಲೀಸ್ನವ್ರನ್ನೆಲ್ಲ ಹೊಡೆದು ಸಾಯಿಸಾಕ್ತಾರೆ. ಈ ಕಡೆ ಟಿವಿನಲ್ಲಿ ಇಬ್ರು ಪೊಲೀಸ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ಗೌರಿ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ. ಅವತ್ತು ರಾತ್ರಿನೇ ಅವರ ಮನೆಯಲ್ಲಿ ಏನೋ ಸೌಂಡ್ ಬರ್ತಾ ಇರುತ್ತೆ. ಅವರಪ್ಪ ಏನದು ಅಂತ ನೋಡಕ್ ಹೋಗ್ತಾರೆ. ಆಗ ಮಲಗಿದ್ದ ಅವ್ರ ಅಮ್ಮನೂ ಕೂಡ ಏನ್ ಸೌಂಡ್ ಅಂತ ಎಚ್ಚರ ಆಗ್ಬಿಡ್ತಾರೆ. ಆಗ ಸೌಂಡ್ ಎಲ್ಲಿ ಬರ್ತಾ ಇದೆ ಅಂತ ನೋಡಿದ್ರೆ ಅವ್ರ ಮನೆಯ ಅಡುಗೆ ಕೋಣೆಯಲ್ಲಿರೋ ಕಬೋರ್ಡ್ ಇಂದ ಆಗಿರುತ್ತೆ. ಆ ಕಬೋರ್ಡ್ನ ಅವನು ಭಯ ಪಡ್ಕೊಂಡು ತೆಗಿತಾನೆ. ಅದ್ರೊಳಗಡೆ ಗೌರಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಇದನ್ನ ನೋಡಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶಾಕ್ ಆಗ್ತಾರೆ. ಏನಕ್ಕಮ್ಮ, ಏನಾಯ್ತು, ಇಲ್ಲಿ ಕೂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಗೌರಿ, ಅಪ್ಪ ನನ್ನ ಕಾಪಾಡು, ನನಗೆ ತುಂಬಾ ಭಯ ಆಗ್ತಿದೆ, ಕಾಪಾಡು ಅಂತ ಹೇಳ್ತಾ ಇರ್ತಾಳೆ. ಅವ್ರ ಅಪ್ಪಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಪಕ್ಕದ ಮನೆಯಲ್ಲಿರುವ ಶರ್ಮನ್ ಹತ್ರ ಹೋಗಿ ಕೇಳ್ತಾನೆ. ಅದಕ್ಕೆ ಶರ್ಮಾ, ಏನೂ ಆಗಿರಲ್ಲ, ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ ಅದಕ್ಕೆ ಭಯ ಪಟ್ಟಿರ್ತಾಳೆ ಅಷ್ಟೇ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಗೌರಿನ ಅವಳ ಬಾಯ್ ಫ್ರೆಂಡ್ ರಿವರ್ ಹತ್ರ ಕರ್ಕೊಂಡು ಬಂದಿರ್ತಾನೆ. ರಿವರ್ ನಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡೋಣ ಬಾ ಅಂತ ಕರೀತಾನೆ. ಆದ್ರೆ ಗೌರಿ ಬರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅವನು ಬಲವಂತಾಗಿ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ನೀರಲ್ಲಿ ಆಡ್ತಾ ಇರ್ಬೇಕಾದ್ರೆ ಆಗ ಗೌರಿಗೆ ನೂರಾರು ಕೈಗಳು ಅವಳ ಹತ್ರ ಬರ್ತಾ ಇರೋ ಹಾಗೆ ಕಾಣಿಸ್ತಿರುತ್ತೆ. ಆಗ ಅವಳ ಬಾಯ್ ಫ್ರೆಂಡ್ ನೀರಿನಿಂದ ಆಚೆ ಕರ್ಕೊಂಡ್ಬಂದು ಮಾತಾಡಿಸ್ತಾನೆ. ಆಗ ಅವಳಿಗೆ ಇದೆಲ್ಲ ಭ್ರಮೆ ಅಂತ ಗೊತ್ತಾಗುತ್ತೆ. ಇದಾದ್ಮೇಲೆ ಏನು ನಡೆದಿಲ್ಲ ಅನ್ನೋ ಹಾಗೆ ಮನೆಗೆ ಹೋಗಿರ್ತಾಳೆ. ಅವತ್ ರಾತ್ರಿನೂ ಕೂಡ ಗೌರಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ತನ್ನ ಕತ್ತನ್ನ ತಿರುಗಿಸ್ಕೊತಾಳೆ. ಅಂದ್ರೆ ಕತ್ತು ರೊಟೇಟ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಅವಳನ್ನ ಅವರಪ್ಪ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾನೆ. ಗೌರಿನ ಅಲ್ಲೇ ಆಚೆ ಕೂರಿಸಿ ಆ ಡಾಕ್ಟರ್ ಹತ್ರ ಮಾತಾಡೋದಿಕ್ಕೆ ಒಳಗಡೆ ಹೋಗ್ತಾನೆ. ಆ ಡಾಕ್ಟರ್ ಹತ್ರ ಹೋಗಿ ತನ್ನ ಮಗಳ ವಿಚಿತ್ರ ಬಿಹೇವಿಯರ್ ಬಗ್ಗೆ ಹೇಳ್ತಾನೆ. ಆದ್ರೆ ಆ ಡಾಕ್ಟರ್ ಪಕ್ಕದಲ್ಲಿರೋ ನರ್ಸ್ನ ನೋಡ್ಕೊಂಡು ಅವಳಿಗೆ ಲೈನ್ ಹೊಡಿತಾ ಇರ್ತಾನೆ.
ಇದರಿಂದ ಕೋಪ ಮಾಡ್ಕೊಂಡ ಗೌರಿ ಅಪ್ಪ ನೀವು ನನ್ನ ಮಾತು ಯಾವುದನ್ನು ಕೇಳಿಸ್ಕೊತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಡಾಕ್ಟರ್ ನಾನೆಲ್ಲ ಕೇಳಿಸ್ಕೊಂಡೆ, ಆ ಹುಡುಗಿಗೆ ಏನು ಸಮಸ್ಯೆ ಇಲ್ಲ, ಈಗ ಎಕ್ಸಾಮ್ ಬರ್ತಾ ಇದೆಯಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಈ ಥರ ಎಲ್ಲ ನಾಟಕ ಆಡ್ತಿರಬಹುದು ಅಂತ ಹೇಳ್ತಾನೆ. ಇದರಿಂದ ಗೌರಿ ಅಪ್ಪನಿಗೆ ಕೋಪ ಬಂದು ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ, ಅವಳಿಗೆ ಆ ಥರದ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ಡಾಕ್ಟರ್ ನರ್ಸಿಗೆ ಇಂಜೆಕ್ಷನ್ ಮಾಡಕ್ ಹೇಳಿರ್ತಾನೆ. ಆ ನರ್ಸ್ ಇಂಜೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಗೌರಿ ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಇದರಿಂದ ನರ್ಸಿಗೆ ಹಿಂಸೆ ಅನಿಸಿ ಆ ಇಂಜೆಕ್ಷನ್ ಡಾಕ್ಟರ್ಗೆ ಮಾಡೋದಕ್ಕೆ ಹೇಳ್ತಾಳೆ. ಆ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ಕೊಂಡು ಇಂಜೆಕ್ಷನ್ ಮಾಡು, ಎಲ್ಲಿಗೆ ಬೇಕಲ್ಲಿ ಚುಚ್ಚೋದಿಕ್ಕೆ ನಾನು ನಿನ್ನ ನರ್ಸ್ ಅಲ್ಲ ಅಂತ ಹೇಳಿ ಹೆದರಿಸ್ತಾಳೆ. ಆಗ ಡಾಕ್ಟರ್ ಭಯ ಪಟ್ಕೊಂಡು ಕಿಚ್ಚು ಅಷ್ಟರಲ್ಲಿ ಅವಳೆ ಅಪ್ಪ ಅಂತ ಕೂಗಿ ಆ ಡಾಕ್ಟರ್ ಎಲ್ಲಿ ಬೇಕಲ್ಲಿ ಟಚ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಕೋಪ ಮಾಡ್ಕೊಂಡವರಪ್ಪ ಡಾಕ್ಟರ್ಗೆ ಹೊಡಿತಾನೆ. ಇನ್ನು ಅಲ್ಲಿಂದ ಗೌರಿನ ಕರ್ಕೊಂಡು ಬರ್ತಾನೆ. ನೆಕ್ಸ್ಟಿನಲ್ಲಿ ಗೌರಿ ತನ್ನ ಕಾಲೇಜ್ ಕ್ಯಾಂಟೀನಲ್ಲಿ ಬಾಯ್ ಫ್ರೆಂಡ್ ಜೊತೆ ಕೂತಿರ್ಬೇಕಾದ್ರೆ ಈ ನಡುವೆ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೀಯಾ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವಳು ವಿಚಿತ್ರನ ಏನು ಅಂತಾಳೆ. ಯಾವ್ದೋ ದೆವ್ವ ಹಿಡ್ದಿರೋ ತರ ಆಡ್ತಿದ್ಯಾ ಅಂತ ಅಂತಾನೆ. ಅದಕ್ಕೆ ಅವಳು ದೆವ್ವನ ಅಂತ ನಗ್ತಾ ಇರ್ತಾಳೆ. ಅಲ್ಲಿಂದ ಮನೆಗೆ ಬಂದ ಗೌರಿ ಕಾಫಿ ತಗೊಂಡ್ ಬಾರೆ, ಎಷ್ಟೊತ್ತು ತರೋದಿಕ್ಕೆ ಅಂತ ಹೇಳಿ ಅವರಮ್ಮಂಗೆ ಕೆಟ್ಟ ಪದದಲ್ಲಿ ಬೈತಾ ಇರ್ತಾಳೆ. ಇದನ್ನ ಕೇಳ್ದವ್ರಮ್ಮ ಏನ್ ಮಾತಾಡ್ತಾ ಇದೀಯ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ನಿನಗೇನೆ ಹೇಳಿದ್ದು, ನಾನು ಹೇಳ್ದಿದ್ ಮಾತು ಕೇಳಿದ್ರೆ ಮಾತ್ರ ನಿನಗೆ ಹೊಡಿತೀನಿ ಕೂಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರಪ್ಪ ಬರ್ತಾರೆ. ಅವರಪ್ಪ ಗೌರಿ ಅಂತ ಜೋರಾಗಿ ಕೂಗ್ತಾರೆ. ಅದರಿಂದ ಪ್ರಜ್ಞೆಗೆ ಬಂದ ಗೌರಿ ಏನಾಯ್ತಪ್ಪ, ಏನಕ್ಕೆ ನನ್ನ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಇಲ್ಲಿ ನಡೆದಿದ್ದನ್ನೆಲ್ಲ ಅವರಪ್ಪ ಶರ್ಮಾ ಹತ್ರ ಹೋಗಿ ಹೇಳ್ಕೊಂಡು ದುಃಖ ಪಡ್ತಿರ್ತಾನೆ. ಅದಕ್ಕೆ ಶರ್ಮಾ ಆ ಹುಡುಗಿಗೆ ಏನೋ ಗಾಳಿ ಸೋಕಿರ್ಬೇಕು, ಇಲ್ಲೇ ಲೋಕಲಲ್ಲಿ ದೆವ್ವ ಬಿಡಿಸೋನಿದ್ದಾನೆ, ಅವನ ಹತ್ರ ಕರ್ಕೊಂಡು ಹೋಗು, ಎಲ್ಲ ಸೆಟ್ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಗೌರಿ ಅಲ್ಲಿಗೆ ಬಂದು ಶರ್ಮಾನ ಹಿಡ್ಕೊಂಡು ಹೊಡಿತಾ, ಮುದ್ಕ ನಿನಗೆ ಯಾಕೆ ಪ್ರತಿದಿನ ನನ್ನ ನೆನೆಸ್ಕೊಂಡು ಬೆಡ್ ಮೇಲೆ ಅಸ್ತಮೈಥುನ ಮಾಡ್ಕೋತೀಯಲ್ಲ, ನಾನು ನಿನ್ನ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇರ್ತೀನಿ, ಈ ವಯಸ್ಸಲ್ಲಿ ನಿನಗೆ ಹೆಣ್ಣುಡುಗಿ ಬೇಕಾ ಅಂತ ಹೇಳಿ ರೋಡ್ನಲ್ಲಿ ಶರ್ಮಾ ಮರ್ಯಾದೆನ ತೆಗಿತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶರ್ಮಾ ನಾನೇನು ಮಾಡಿಲ್ಲ, ಇದಕ್ಕೂ ನಂಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಓಡೋಗ್ತಾನೆ. ಇದಾದ್ಮೇಲೆ ಗೌರಿನ ಅಲ್ಲೇ ಲೋಕಲಲ್ಲಿ ಇರುವಂತಹ ಭೂತ ವೈದ್ಯನ ಹತ್ರ ಕರ್ಕೊಂಡು ಹೋಗ್ತಾರೆ. ಅವಳು ನೋಡಿದ ತಕ್ಷಣ ಅವನಿಗೆ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಅವನು ಅವಳಲ್ಲಿ ಇನ್ನೊಂದು ಆತ್ಮ ಇದೆ ಅನ್ನೋದು ಗೊತ್ತಾಗಿ ಚಪ್ಪಲಿನ ತಗೊಂಡು ಹೊಡಿತ ಯಾಕೆ ಬಂದೆ, ಯಾರು ನೀನು ಅಂತ ಕೇಳ್ತಾ ಇರ್ತಾನೆ. ಇದನ್ನ ನೋಡಿದ ಗೌರಿ ಅಪ್ಪ ಬೇಡ ಬೇಡ ನೀನೇನು ಮಾಡೋದು ಬೇಡ, ನನ್ನ ಮಗಳು ಹೀಗೆ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಶರ್ಮಾ ಇರ್ತಾನಲ್ಲ, ಇವನು ಬೈರಿಂದ ಊರ್ ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇರ್ತಾನೆ. ಹಿಂದೆಯಿಂದ ಯಾರು ಶರ್ಮಾ ಅಂತ ಕೂಗ್ತಾ ಇರೋವಾಗತ್ತೆ. ಅವನು ಹಿಂದೆ ತಿರುಗಿ ನೋಡಿದ್ರೆ ಆಗ ಯಾರು ಇರೋದಿಲ್ಲ, ಏನು ಇಲ್ವಲ್ಲ ಅಂತ ಅವನು ಭಯ ಪಡ್ಕೊಂಡು ಹಾಗೆ ಕೂತಿರ್ತಾನೆ. ಆಗ ಏನ್ ಶರ್ಮಾ ಊರ್ ಬಿಟ್ಟು ಹೋಗ್ತಿದ್ಯಾ, ನೀನು ಊರ್ ಬಿಟ್ಟೋದ್ರೆ ನೀನ್ ಮಾಡಿರೋ ಕೆಲಸ ಎಲ್ಲ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಅವನ ಬಗ್ಗೆ ಹೇಳೋದಿಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ ಶರ್ಮಾ ಭಯ ಪಡ್ಕೊಂಡು ಹೋಗಿ ಬಸ್ನ ನಿಲ್ಸು ಅಂತ ಕಂಡಕ್ಟರ್ಗೆ ಹೇಳಿ ನಿಲ್ಲಿಸ್ತಾನೆ. ಆ ಬಸ್ನ ನಿಲ್ಸಿದ್ಮೇಲೆ ಹಿಂದೆ ತಿರುಗಿ ನೋಡ್ತಾನೆ. ಆ ಬಸ್ನಲ್ಲಿ ಕೂತಿರೋರೆಲ್ಲ ಸೇರ್ಕೊಂಡು ಅವನನ್ನ ಬಂದು ಸಾಯಿಸ್ತಾರೆ. ಈ ಕಡೆ ಗೌರಿ ಅಪ್ಪ ಗೌರಿ ತಮ್ಮನ್ನ ಮತ್ತೆ ಅವರ ಅಮ್ಮನ್ನ ಇಲ್ಲಿನ ಪರಿಸ್ಥಿತಿ ಯಾವುದು ಸರಿ ಇಲ್ಲ, ಎಲ್ಲ ಸರಿ ಹೋದ್ಮೇಲೆ ವಾಪಸ್ ಬರೋರಂತೆ ಅಂತ ಹೇಳಿ ಅವ್ರನ್ನ ಅವ್ರೂರಿಗೆ ಕಳಿಸ್ಬಿಡ್ತಾನೆ. ಈ ಕಡೆ ಗೌರಿ ಬಾಯ್ ಫ್ರೆಂಡ್ ಒಂದ್ ಕಡೆ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಆಗ ಅವನಿಗೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಆ ಸೌಂಡ್ ಏನು ಅಂತ ಹುಡುಕೊಂಡೋದ್ರೆ ಅಲ್ಲಿ ಒಬ್ರು ಮನುಷ್ಯರು ಬಿಳೆ ಬಟ್ಟೆ ಹಾಕೊಂಡು ಒಂದ್ ಮೂಲೆಯಲ್ಲಿ ಕೂತಿರ್ತಾರೆ. ನನ್ ಗರ್ಲ್ ಫ್ರೆಂಡ್ ಗೌರಿನ ನೀನು ಅಂತ ಅನ್ಕೊಂಡು ಗೌರಿ ಅಂತ ಕೂಗ್ತಾ ಆ ಕ್ಲಾತ್ ನ ತೆಗಿತಾನೆ. ಆದ್ರೆ ಅದ್ರೊಳಗಡೆ ಯಾರು ಇರೋದಿಲ್ಲ. ಇದರಿಂದ ಭಯ ಪಡ್ಕೊಂಡು ಹೊಡೋಗ್ತಾ ಇರ್ಬೇಕಾದ್ರೆ ಆ ರೋಡಲ್ಲಿ ಇದೇ ತರ ಇನ್ನೊಂದು ಬಿಳೆ ಬಟ್ಟೆ ಹಾಕೊಂಡು ಕೂತಿದ್ದನ್ನ ನೋಡ್ತಾನೆ. ಇದರಿಂದ ತುಂಬಾ ಭಯ ಪಡ್ಕೊಂಡು ಯಾವ ಕಡೆ ಹೋಗ್ತಿದ್ದೀನಿ ಅನ್ನೋದು ಗೊತ್ತಿಲ್ದೇನೆ ಓಡೋಗ್ತಿರ್ತಾನೆ. ಆಗ ಚೂಪಾಗಿರುವ ಒಂದು ವಸ್ತು ಚುಚ್ಕೊಂಡು ಸತ್ತೋಗ್ತಾನೆ. ಈ ಕಡೆ ಗೌರಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತುಂಬಾ ಡೇಂಜರಸ್ ಆಗಿ ಬದಲಾಗ್ತಿರುತ್ತೆ. ಗೌರಿ ಫಾದರ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ತನ್ನ ಮ್ಯಾನೇಜರ್ ಹತ್ರ ಹೋಗಿ ತನ್ನ ಮಗಳ ಪರಿಸ್ಥಿತಿನೆಲ್ಲ ಹೇಳಿ ನೀವೇ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊತಾನೆ. ಅವನು ಒಬ್ರು ಫೇಮಸ್ ಸೈಕಾಟ್ರಿಸ್ಟ್ ಡಾಕ್ಟರ್ ಆದಂತಹ ನಿತಿನ್ ಚಕ್ರವರ್ತಿ ಹತ್ರ
ಕಳಿಸ್ಕೊಡ್ತಾನೆ. ನಿತಿನ್ ಚಕ್ರವರ್ತಿ ಗೌರಿನ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ತನ್ನ ಹೆಸರು ಬಾಬು ಅಂತ ಹೇಳ್ತಾಳೆ. ಪೂರ್ತಿ ಹೆಸರೇನು ಅಂತ ಕೇಳಿದ್ರೆ ನಿನಗೇನಕ್ಕೋ ನನ್ನ ಪೂರ್ತಿ ಹೆಸರು ತಿಳ್ಕೊಂಡು ನೀನೇನ್ ಮಾಡ್ತೀಯಾ, ನಿನ್ಗೇನಾದ್ರೂ ನನ್ನ ಹತ್ರ ಕೆಲಸ ಇದೆಯಾ ಅಂತ ಕೇಳಿ ಒಲ್ಗರಾಗಿ ಮಾತಾಡುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ ಡಾಕ್ಟರ್ ಏನೂ ಆಗಿಲ್ಲ, ಅವಳಿಗೆ ಟ್ರೀಟ್ಮೆಂಟ್ ಮಾಡ್ತೀನಿ, ಅವಳನ್ನ ಕರ್ಕೊಂಡು ಬರ್ತಾ ಇರಿ ಹಾಸ್ಪಿಟಲ್ಗೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಫಸ್ಟು ಟ್ರೀಟ್ಮೆಂಟ್ಗೆ ಅಂತ ಹೋಗಿರ್ತಾರಲ್ಲ ಆ ಡಾಕ್ಟರ್ ಮತ್ತೆ ನರ್ಸ್ ಇಂಟಿಮೇಟ್ ಆಗಿದ್ಮೇಲೆ ಅವಳು ವಾಶ್ರೂಮ್ಗೆ ಹೋಗಿ ಕನ್ನಡಿ ನೋಡ್ಕೊಂಡು ಬಂದು ಡಾಕ್ಟರ್ನ ಹಗ್ ಮಾಡಿ ಡಾಕ್ಟರ್ ಕತ್ತನ್ನ ಕಚ್ತಾಳೆ. ಹಾಗೆ ಡಾಕ್ಟರ್ ಕೂಡ ಕಚ್ತಾನೆ. ಹೀಗೆ ಅವರಿಬ್ರು ಅಲ್ಲೇ ಸತ್ತೋಗ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಟಿವಿನಲ್ಲಿ ಕಳೆದ 2 ತಿಂಗಳಿಂದ ಮರ್ಡರ್ಸ್ ನಡೀತಾ ಇದೆ, ಹಾಗೆ ಡಾಕ್ಟರ್ ಮತ್ತೆ ನರ್ಸ್ದು ಕೂಡ ಕೊಲೆ ನಡೆದಿದೆ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿದ ಗೌರಿ ಫಾದರ್ ಒಂದೇ ಸಾರಿ ಶಾಕ್ ಆಗಿ ಎದ್ದು ನಿಲ್ತಾನೆ. ಅಲ್ಲಿಗೆ ಬಂದಂತಹ ಗೌರಿ ಆ ಕೊಲೆ ಮಾಡಿದ್ದು ನಾನೇ, ಅಷ್ಟೇ ಅಲ್ಲ 2 ತಿಂಗಳಿಂದ ನಡೀತಾ ಇರೋ ಕೊಲೆನೆಲ್ಲ ಮಾಡಿದ್ದು ನಾನೇ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಗೌರಿ ಫಾದರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ SI ಹತ್ರ ಹೇಳ್ತಾನೆ. ಅದಕ್ಕೆ ಆ SI ಹುಚ್ಚನ್ನೆಲ್ಲ ಯಾಕ್ರೂ ಪೊಲೀಸ್ ಸ್ಟೇಷನ್ ಬಿಡ್ತೀರಾ ಅಂತ ಬೈದು ಅವರನ್ನ ಸ್ಟೇಷನ್ ಇಂದ ಹೊರಗೆ ತಳ್ತಾ ಇರ್ತಾರೆ. ಆಗ ಇದುವರೆಗೂ ಅವರಿಗೆಲ್ಲ ಗೊತ್ತಿಲ್ಲದೆ ಇರೋ ವಿಷಯನೆಲ್ಲ ಹೇಳ್ತಾನೆ. ಇದರಿಂದ SIಗೆ ಡೌಟ್ ಬಂದು ಗೌರಿ ಮನೆಗೆ ಬರ್ತಾನೆ. ಆಗ್ಲೇ ಗೌರಿ ಹುಡುಗಿ ವಾಯ್ಸ್ ಬಂದು ಹುಡುಗನ ವಾಯ್ಸಲ್ಲಿ ಮಾತಾಡ್ತಾ, ಬಾರೋ ನಿನ್ಗೋಸ್ಕರನೇ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದಿನ ರಾತ್ರಿ ಮಳೆ ಬರ್ತಾ ಇರ್ಬೇಕಾದ್ರೆ ನೀನು ನಾನು ಇಬ್ಬರೇ ಇದ್ವಿ, ಆಗ ಎನ್ಕೌಂಟರ್ ಮಾಡಿ ಸಾಯಿಸ್ದೆ ಅಲ್ವಾ ನನ್ನ, ಅದೇ ಬಾಬು, ನಾನು ನಿನ್ನ ಸಾಯಿಸೋದಿಕ್ಕೆ ಮತ್ತೆ ಬಂದಿದ್ದೀನಿ ಅಂತ SIನ ಎದುರಿಸ್ತಾಳೆ. ಇದರಿಂದ ಭಯಪಟ್ಟು ಆ SI ಹಿಂದೆ ತಿರುಗಿ ನೋಡ್ದೇನೆ ಹೋಗ್ತಾನೆ. ಅವನಲ್ಲಿಂದ ಹೋದ್ಮೇಲೆ ಗೌರಿ ಶರೀರದಲ್ಲಿರೋ ಆತ್ಮ ಗೌರಿ ಮನೆಯವ್ರ ಹತ್ರ ನಿಜ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನನ್ನ ಹೆಸರು ಬಾಬು ಅಂತ ಹೇಳಿ ನಾನು ಸೈಕೋ ಕಿಲ್ಲರ್, ನನ್ನ ಪೊಲೀಸ್ ಎನ್ಕೌಂಟರ್ ಮಾಡಿ ಸಾಯಿಸ್ದ, ಅದರಿಂದ ನಾನು ಪ್ರೇತಾತ್ಮ ಆಗಿ ಇಲ್ಲೇ ತಿರುಗ್ತಾ ಇದ್ದೀನಿ. ನನಗೆ ಒಂದು ತುಂಬಾ ಶಕ್ತಿ ಇರುವಂತಹ ಡೆವಿಲ್ ಹೆಲ್ಪ್ ಮಾಡ್ತು. ಯಾವುದೇ ದೇಹದ ಒಳಗೆ ಹೋಗ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ಲ. ಒಂದು ದಿನ ಈ ಹುಡುಗಿ ಸ್ಮಶಾನದ ಹತ್ರ ಹೋಗ್ತಾ ಹಾಗೆ ಸ್ಮಶಾನನ ನೋಡ್ತಾ ನಿಂತಿದ್ರಿಂದ ಆ ಡೆವಿಲ್ ನಾನು ಈ ಹುಡುಗಿ ಒಳಗಡೆ ಹೋಗ್ತೀನಿ ಅನ್ನೋದಕ್ಕೆ ಓಕೆ ಅಂದ. ಆದರೆ ಈ ಬದುಕಿರೋ ನಿಮಗೆ ನಮ್ಮಂತಹ ಆತ್ಮ ಒಬ್ರು ಒಳಗಡೆ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಿರಲ್ಲ. ಆ ಹುಡುಗಿಗೆ ಕನ್ಫ್ಯೂಸ್ ಮಾಡಿ ಭಯಪಡಿಸಿ ಹುಚ್ಚಿಡಿಯೋ ಹಾಗೆ ಮಾಡಿ ಬಾಡಿ ಒಳಗೆ ದೂರದೆ ನಾನು. ಆದರೆ ನಿನ್ನ ಮಗಳ ಶರೀರದೊಳಗಡೆ ನಾನು ಹೋದ್ಮೇಲೆ ನನಗೆ ಎಲ್ಲೂ ಇಲ್ಲದೆ ಇರೋ ಸುಖ ಇದೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ, ನೀನೇನು ಅನ್ಕೋಬೇಡ, ನಿನ್ನ ಮಗಳು ಬಾಡಿ ಮಾತ್ರ ಸಖತ್ತಾಗಿದೆ ಅಂತ ಗೌರಿ ಫಾದರ್ ಹತ್ರ ಹೇಳ್ತಾನೆ. ಇದನ್ನ ಕೇಳ್ದ ಅವರ ಅಪ್ಪ ಅಮ್ಮ ತುಂಬಾ ನೋವು ಪಡ್ತಾರೆ. ಆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ನ ತಾಯಿ ನನಗೆ ಸಾಯೋದಿಕ್ಕೆ ಇಷ್ಟ ಇಲ್ಲ, ನನ್ನ ಕಾಪಾಡು, ನನಗೆ ಭಯ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಅಂದ್ರೆ ಅವಳು ವಯಸ್ಸಾಗಿ ಸಾಯ್ತಿದ್ರಿಂದ ಹಾಗೆ ಮಗನ ಹತ್ರ ಹೇಳ್ತಾಳೆ. ಆಗ್ಲೇ ಗೌರಿ ಫಾದರ್ ಫೋನ್ ಮಾಡಿ ನನ್ನ ಮಗಳ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಸರ್, ಪ್ಲೀಸ್ ಒಂದ್ಸಾರಿ ನಮ್ಮ ಮನೆಗೆ ಬರ್ತೀರಾ ಅಂತ ಹೇಳ್ತಾನೆ. ಆಗ ಅವ್ರ ಮನೆಗೆ ಹೋಗಿ ಗೌರಿನ ಚೆಕ್ ಮಾಡ್ತಾ ಇರುವಾಗ ಸೇಮ್ ಹಾಸ್ಪಿಟಲ್ ನಲ್ಲಿ ಅವ್ರ ಅಮ್ಮ ಹೇಗ್ ಮಾತಾಡಿದ್ರು ನನ್ನ ಕಾಪಾಡು ಅಂತ ಮಾತಾಡ್ತಾಳೆ. ಇದನ್ನ ಕೇಳಿಸ್ಕೊಂಡಂತಹ ಡಾಕ್ಟರ್ ಶಾಕ್ ನಲ್ಲಿ ಭಯ ಪಡ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆಗ್ಲೇ ಹಾಸ್ಪಿಟಲ್ ಇಂದ ಅವನಿಗೆ ಕಾಲ್ ಬರುತ್ತೆ, ನಿಮ್ಮಮ್ಮ ಸ್ವಲ್ಪ ಹೊತ್ತು ಮುಂಚೆನೆ ಸತ್ತೋದ್ರು ಅಂತ. ಇದರಿಂದ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಮತ್ತೆ ಗೌರಿ ಮನೆ ಹತ್ರ ಹೋಗ್ತಾನೆ. ಆಗ ಗೌರಿ ದೇವು ಅಂತ ಹೇಳಿ ನಿಮ್ಮಮ್ಮ ಸತ್ತೋಗಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು, ಸತ್ತಿರೋ ಆತ್ಮಗಳೆಲ್ಲ ನನಗೆ ಹೆಲ್ಪ್ ಮಾಡ್ತವೆ, ಹಾಗೆ ನಿಮ್ಮಮ್ಮನೂ ಮಾಡ್ತಾಳೆ, ಈಗ ನನಗೆ ಫ್ರೆಂಡ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಈ ಕಡೆ ಪೊಲೀಸ್ ಆಫೀಸರ್ ಇರ್ತಾನಲ್ಲ, ಅವರು DOSP ಹತ್ರ ಹೋಗಿ, ಸರ್ ನಾವು ಬಾಬು ಅನ್ನೋ ಸೈಕೋನ ಎನ್ಕೌಂಟರ್ ಮಾಡಿ ಸಾಯಿಸಿದ್ವಲ್ಲ, ಅವನ ವಾಯ್ಸಲ್ಲಿ ಸೇಮ್ ಒಂದು ಹುಡುಗಿ ಮಾತಾಡ್ತಾ ಇದೆ, ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಆ DOSP ಇದೆಲ್ಲ ನಿಜವಾಗಿರಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆ SIಗೆ 2ನೇ ಹೆಂಡತಿ ಇರ್ತಾಳೆ, ಅದಕ್ಕೆ ಅವನಿಗೂ ಅವಳ ಹೆಂಡತಿಗೂ ಅವಾಗವಾಗ ಜಗಳ ನಡೀತಾ ಇರುತ್ತೆ. ಒಂದ್ ಟೈಮಲ್ಲಿ ಅವಳನ್ನ ಸಾಯಿಸೋದಿಕ್ಕೂ ಟ್ರೈ ಮಾಡಿರ್ತಾನೆ. ಈ ಕಡೆ ಮನೆಗೆ ಬಂದಾಗ ಇದೇ ವಿಷಯದ ಬಗ್ಗೆ ಮತ್ತೆ ಜಗಳ ಮಾಡ್ತಾಳೆ. ಅದಕ್ಕೆ ಆ SI ಎನ್ಕೌಂಟರ್ ಮಾಡಿದ ಒಂದು ವ್ಯಕ್ತಿ ಆತ್ಮ ಆಗಿ ಇದ್ದಾನೆ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಟಾಪಿಕ್ ನ ಡೈವರ್ಟ್ ಮಾಡೋದಿಕ್ಕೆ ಹೀಗೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡು ಜೋರಾಗಿ ಕಿರಿಸ್ತಾ ಇರ್ತಾಳೆ. ಇದರಿಂದ ಕೋಪ ಮಾಡ್ಕೊಂಡಂತಹ SI ಅವಳ ಕತ್ತನ್ನ ಇಸ್ಕಿ ಸಾಯಿಸ್ಬಿಡ್ತಾನೆ. ಅವನು ಕೂಡ ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ.
ಆ DSPಗೆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಫ್ರೆಂಡ್ ಆಗಿದ್ರಿಂದ ಅವ್ರ ಹತ್ರ ಹೋಗಿ ಆ ಬಾಬು ಅನ್ನೋನು ಆತ್ಮ ಅಂತೆ, ಒಂದು ಹುಡುಗಿ ಒಳಗೆ ಸೇರ್ಕೊಂಡಿದ್ದಾನಂತೆ, ಅಷ್ಟಕ್ಕೂ ಇದೆಲ್ಲ ನಡೆಯುವಂತ ವಿಷಯನ ಅಂತ ಕೇಳ್ತಾನೆ. ಆಗ ಆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಶಾಕ್ ಅಲ್ಲಿ ಕೂತಿರ್ತಾನೆ. ಅಷ್ಟರಲ್ಲಿ ಆ DSPಗೆ ಫೋನ್ ಬರುತ್ತೆ. SI ಶೂಟ್ ಮಾಡ್ಕೊಂಡು ಅವನ ಹೆಂಡತಿನೂ ಸಾಯಿಸಿ ಸತ್ತೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆಗ ಈ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಅದೆಲ್ಲ ನಿಜ, ನಾವೀಗ ಹುಡುಗಿನ ಹೇಗಾದ್ರೂ ಕಾಪಾಡಬೇಕು ಅಂತ ಹೇಳಿ ಮತ್ತೆ ಗೌರಿ ಹತ್ರ ಹೋಗ್ತಾರೆ. DSP ಬಂದಿರೋದನ್ನ ನೋಡಿ DSPಗೆ ಬಾಯಿಗೆ ಬಂದಾಗ ಬೈದು, ನಿಮ್ ಪೊಲೀಸ್ ಆಫೀಸರ್ ನನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾ ಅಲ್ವಾ, ಅವನನ್ನು ಕೂಡ ಸಾಯಿಸಿದ್ದೀನಿ, ನಂಗೀಗ ನಿದ್ರೆ ಬರ್ತಿದೆ, ನೀವಿಲ್ಲಿಂದ ಹೋಗಿ ಅಂತ ಅಲ್ಲಿಂದ ಕಳಿಸ್ತಾಳೆ. ಆಗ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಇದನ್ನೆಲ್ಲ ವಿಜ್ಞಾನದಿಂದ ಮಾಡೋದಿಕ್ಕಾಗಲ್ಲ, ದೇವ್ರೆ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾನೆ. ಆಗ ಗೌರಿ ಅಪ್ಪ ಅಮ್ಮ ಮತ್ತೆ ಆ DYSP ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಎಲ್ಲರೂ ಸೇರಿ ಆ ಭೂತ ಬಿಡಿಸೋ ವ್ಯಕ್ತಿ ಹತ್ರ ಹೋಗ್ತಾರೆ. ಅವನು ಅದಕ್ಕಿರೋದು ಒಂದೇ ದಾರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವನ ಬಾಡಿ ಗಾಳಿನಲ್ಲಿ ತೇಲ್ತಾ ಬೆಂಡ್ ಆಗ್ತಾ ಇರುತ್ತೆ. ಮೇಲಿಂದ ಕೆಳಬಿದ್ದು ಸತ್ತೋಗ್ತಾನೆ. ಇವನ್ ಹೆಲ್ಪ್ ಮಾಡ್ತಾನೆ ಅಂತ ಇವನ ಹತ್ರ ಬಂದ್ರೆ ಅವನು ಕೂಡ ಸತ್ತೋಗ್ತಾನೆ. ಇದರಿಂದ ಅವರಲ್ಲಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಆ ಡಾಕ್ಟರ್, ನೀವೇ ನಿಮ್ ಕೈಯಾರೆ ನಿಮ್ ಮಗಳನ್ನ ಸಾಯಿಸಿದ್ರೆ ನಿನ್ ಮಗಳು ಸತ್ತೋಗ್ತಾಳೆ, ಆತ್ಮ ಕೂಡ ಸತ್ತೋಗುತ್ತೆ ಅಂತ ಹೇಳ್ತಾನೆ. ಇದರಿಂದ ಗೌರಿ ಅಪ್ಪ ಅಮ್ಮ ಆ ಡಾಕ್ಟರ್ನ ಹೊಡಿತಾರೆ. ಅದಕ್ಕೆ ಅವರು ಹೇಳದನ್ನ ಅರ್ಥ ಮಾಡ್ಕೋ, ಇದನ್ನು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಮನೆಗೆ ಹೋದ ಅವ್ರ ಅಪ್ಪ ಅಮ್ಮ ಗೌರಿ ಹತ್ರ ಮಾತಾಡ್ತಾ ಅವಳನ್ನ ಡೈವರ್ಟ್ ಮಾಡ್ತಾ ಅವರಮ್ಮ ಒಂದು ಬಕೆಟ್ ನಲ್ಲಿ ಕೆರೋಸಿನ್ ಹಾಕೊಂಡು ಮಾತಾಡ್ತಾ ಇರೋ ಗೌರಿ ಮೇಲೆ ಹಾಕ್ಬಿಡ್ತಾಳೆ. ಏನ್ ನಡೀತಿದೆ ಅಂತ ಗೌರಿ ಗೊತ್ತಾಗೋ ಅಷ್ಟರಲ್ಲಿ ಎದುರುಗಡೆ ಕೂತಿರೋ ತನ್ನಪ್ಪ ಬೆಂಕಿ ಹಚ್ಬಿಡ್ತಾನೆ. ಆಮೇಲೆ ಅವರಿಬ್ರು ಮನೆಯಿಂದ ಆಚೆ ಹೋಗಿ ಬಾಗ್ಲು ಹಾಕ್ಬಿಡ್ತಾರೆ. ಆಗ ಅವ್ರ ಆಚೆ ಬಂದ್ಮೇಲೆ ಗೌರಿ ತನ್ನ ನಿಜವಾದ ವಯಸ್ಸಿನಲ್ಲಿ ಅಪ್ಪ ಕಾಪಾಡು ಕಾಪಾಡು ಅಂತ ಕೂಗ್ತಾ ಇರ್ತಾಳೆ. ಆಗ ಗೌರಿ ಅಪ್ಪ ಹೊರಗೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಡಾಕ್ಟರ್, ಆ ದೆವ್ವ ಯಾರ ವಯಸ್ಸಲ್ಲಿ ಬೇಕಾದ್ರೂ ಮಾತಾಡಬಹುದು, ಅಲ್ಲಿ ಮಾತಾಡ್ತಾ ಇರೋದು ನಿನ್ ಮಗಳಲ್ಲ, ದೆವ್ವ ಬಿಟ್ಬಿಡು ಅಂತ ಹೇಳ್ತಾನೆ. ಹೀಗೆ ಸ್ವಂತ ಮಗಳನ್ನೇ ತನ್ನ ತಂದೆ ತಾಯಿನೇ ಸಾಯಿಸೋ ರೀತಿ ತೋರಿಸಿ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.